ಎಲ್ರಿಗೂ ನಮಸ್ಕಾರ. ಇವತ್ತು ನನಗೊಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾನೆ, ಅವ್ನು ಯಾರು ಅಂತ ತೋರಿಸ್ತೀನಿ. ಮಹೇಂದ್ರ ಅಂತ, ತುಂಬ ಒಳ್ಳೆ ಹುಡುಗ. ಊರಲ್ಲಿ ಈ ಕಡೆಯಿಂದ ಯಾವುದದು ರಾಂಪುರ, ಇಲ್ಲಿಂದ ಬರ್ತಾಯಿದ್ದ. ನಾನು ಒಂದು 4-5 ಜನ ಕ್ಲೋಸ್ ಫ್ರೆಂಡು, ಅದರಲ್ಲಿ ಇವನೊಬ್ಬ. ಅವ್ನು ತುಂಬ ಲೆಜೆಂಡು, ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಇವನಿಲ್ಲ ಅಂದರೆ ನಾನು ಪಾಸ್ ಆಗ್ತಿರಲಿಲ್ಲ. ಅದಕ್ಕೆ ಇವತ್ತು ಅವನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದೀನಿ. ತೋರಿಸ್ತೀನಿ ನೋಡಿ. ಇವನೇ ಹಾಯ್ ಹೇಳಪ್ಪ. ಹಾಯ್ ನಮ್ಮ ಫ್ರೆಂಡ್ಸ್ಗೆ. ಹಾಯ್ ಫ್ರೆಂಡ್ಸ್. ಹಾಂ, ಇವನು, ನಾನು, ಸಾಗರು, ಪೃಥ್ವಿರಾಜು, ವರ್ಕೌಟ್ ಚೇತನು, ಜೀವನು, ಶರತ್ತು, ಮಧುಸೂದನು, ನಾವಿಷ್ಟು ಜನ ಬೆಸ್ಟ್ ಫ್ರೆಂಡ್ಸು. ಇಲ್ಲಿ ಮಹಾಜನ ಕಾಲೇಜಲ್ಲಿ ಡಿಗ್ರಿ PU ಓದಬೇಕಾದ್ರೆ 2016ರಿಂದ 2017 ತನಕ ಜೊತೆಯಲ್ಲೇ ಇದ್ವಿ. ಹೌದು. ಈಗ ಹೆಂಗಿದೆಯಪ್ಪ ಲೈಫು? ಪರವಾಗಿಲ್ಲ ಮಚ್ಚ, ಪರವಾಗಿಲ್ಲ, ಆರಾಮಾಗಿದ್ದೀನಿ. ಮಾಡ್ತಾ ಬಂದ್ವಿ. ನಿಮ್ಮ ಮಹಾಜನ ಕಾಲೇಜ್ಗೆ ಹೆಂಗೆ ಬಂದೆ? ಹೆಂಗಂತಂದ್ರೆ ನಮ್ಮೂರಲ್ಲಿ ಹೈಸ್ಕೂಲ್ ಮುಗಿಸ್ತಿ. ಸರಿ. ಹೈಸ್ಕೂಲ್ ಮುಗಿಸಿ ನಮ್ಮ ಮಾವ ಮಹಾಜನ ಕಾಲೇಜಲ್ಲಿ ಕ್ಲರ್ಕಾಗಿ ವರ್ಕ್ ಮಾಡ್ತಿದ್ರು. ರಮೇಶ್ ಮಾವ. ಓಕೆ. ಅವರು, ನಾನು ನಮ್ಮೂರಲ್ಲೇ ಕಾಲೇಜ್ ಇತ್ತು, ಅಲ್ಲೇ ಸೇರ್ಕೊತೀನಿ ಅಂತ ಹೇಳಿದೆ. ನಮ್ಮ ಮಾವ ಬೇಡ, ಮೈಸೂರು ಕಡೆ ಸೇರ್ಕೊ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮೈಸೂರಿಗೆ ಸೇರಿಸಿದ್ರು ಮಹಾಜನ ಕಾಲೇಜ್ಗೆ. ಹಂಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಲ್ಲೇ ಮುಗೀತು. 2016ರಿಂದ 2018. ಮುಗಿದ ತಕ್ಷಣ ಯಾಕೋ ನಂಗೆ ಮೈಸೂರು ಇಷ್ಟ ಆಗಲಿಲ್ಲ. ಅಲ್ಲೇ ಇರಬೇಕು, ಓದೋಕ್ಕೆ ಬಸ್ಸು ಅದು ಇದು ತಲೆನೋವು ಜಾಸ್ತಿ ಇತ್ತು, ನಂಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಮತ್ತೆ ಡಿಗ್ರಿಗೆ ಉಳ್ಳಳ್ಳಿಗೆ ಹೋಗಿ ಜಾಯ್ನ್ ಆದೆ. ಊರ ಉಳ್ಳಳ್ಳಿಲಿ. ನಂಜನಗೂಡು ತಾಲೂಕು, ರಾಂಪುರ ವಿಲೇಜು. ಓದಿದ್ದು ಉಳ್ಳಳ್ಳಿಲಿ. ಅಷ್ಟೇ. ನಿಮ್ಮದು PU ಕಾಲೇಜ್ ಹೆಂಗಿತ್ತು? PU ಕಾಲೇಜ್ ಸೂಪರ್ ಲೈಫು. ಸೂಪರ್ ಲೈಫ್. ಓಕೆ. ಸೂಪರ್ ಲೈಫು. ಏನು ಚೆನ್ನಾಗಂತೂ ಓದ್ತಿರ್ಲಿಲ್ಲ. SSLC ಲಾಸ್ಟ್ ಮಾಡಿದ್ವಿ. ಚೆನ್ನಾಗಿ ಓದೋಕ್ಕೆ. ಓಕೆ. ಹಾಳಾಗಿದ್ದೆ PUಲಿ. ಅದು ಫಸ್ಟ್ ಇಯರ್ ಎಲ್ಲ ಒಂದು ಸ್ವಲ್ಪ ಭಯ ಇತ್ತು. ಹಂಗಾಗಿ ಸೆಕೆಂಡ್ ಇಯರ್ ಮಾತ್ರ ಸಖತ್ತಾಗಿ ಹಾಳಾಗ್ಬಿಟ್ವಿ. ಯಾರು ನಿಮ್ಮ ಹಾಳು ಮಾಡಿದವ್ರು? ಯಾರು? ನೀವೇ. ಇನ್ನೇನು ಹಾಳು ಮಾಡಿದ್ರು? 4 ಜನ 5 ಜನ ಇದ್ರಲ್ಲಪ್ಪ, ನೀವೇ ಹಾಳು ಮಾಡಿದ್ದು ನನ್ನ. ಪ್ರಾಮಾಣಿಕವಾಗಿ ಹೇಳಿ. ಹೌದು ಕಲ, ನೀವೇ ತಾನೇ ಹಾಳು ಮಾಡಿದ್ದು. ಹಂಗೆ ಹಾಳು ಮಾಡಿದ್ರಿ. ಇವಾಗ ಇಲ್ಲೇ ಕೆಲಸ ಮಾಡ್ತೀನಿ. ಹಾಳು ಮಾಡಿದ ಪ್ರಭಾವ ಇದು ನಮ್ಮದು. ನಾನು ಹಾಳಾಗಿದ್ದ ಪ್ರಭಾವ. ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ಬಲ್ಗೈಟ್ ಕೇಳಿ ನಿಮ್ಮ ಹಾಳು ಮಾಡಿದವ್ರು ಯಾರು? ಈ ಥರ ಕೆಲಸ ಮಾಡ್ತಾವನಿ ಅಷ್ಟೇ. ಇಲ್ಲ ಅಂತಂದರೆ ಆರಾಮಾಗಿ ಅಟ್ಲೀಸ್ಟ್ ಒಂದು ಕಂಪ್ನಿನೋ ಆಫೀಸಲ್ಲಿ ಎಲ್ಲರೂ ಕೂತ್ಕೊಂಡು ಸಿಸ್ಟಮಲ್ಲಿ ಮುಂದೆ ಕೂತ್ಕೊಂಡು ಕೆಲಸ ಮಾಡುವ. ಈಗ ನೇಚರ್ ಜೊತೆ ಯಾವ್ದು ಲೈಟ್ ಕಂಬದ ಕೆಲಸ ಮಾಡ್ತಾ ಇದ್ದೀರಾ? ಕೆಲಸ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಎಷ್ಟು ಸಂಪಾದನೆ ಮಾಡ್ತಿದ್ದೀನ? ಈಗ 2-3 ಸಾವಿರ. ತಿಂಗ್ಳಿಗೆ ಎಷ್ಟಾಯ್ತಪ್ಪ? 90,000 ಲಕ್ಷ ಆಯಿತು. ಆದ್ರೆ 20,000 ತೆಗೆದ್ರು ನಿನಗೆ 70,000 ದುಡ್ಡು ಉಳಿತದೆ. ಆಗಲ್ಲ, ಕಷ್ಟ ವ್ಯವಹಾರ. ದಿನ ರೊಟೇಷನ್ ಆ ಥರ ಲೆಕ್ಕಾಚಾರ ಆದ್ರೆ ನನಗೆ ಕುಬೇರ ಆಗ್ಬಿಡ್ತೀನಿ. ಉಳಿಯೋದಷ್ಟು ಆ ಉಳಿದಿದ್ರಲ್ಲಿ ದಿನ ಬಿಟ್ಟು ದಿನ ನಾಳೆಗೆ ಅದೇ ದುಡ್ಡು, ನಾಳೆಗೆ 10-15 ಜನ ಮೇಂಟೈನ್ ಮಾಡಬೇಕು. ಕಷ್ಟ. ಬಟ್ ನಾನು ಉಳಿಯೋದೇ ಇಷ್ಟು ಅಂತ ಏನು ಕನ್ಫರ್ಮ್ ಇಲ್ಲ. ಕಷ್ಟ, ತುಂಬಾನೇ ಕಷ್ಟ. ಅಂದರೆ ಅವರ ನಾಳೆಗೆ ಕೆಲಸ ಇರಲ್ಲ. 10 ಜನ 15 ಜನ ನನ್ನ ಕಡೆ ಲೇಬರ್ ಇರ್ತಾರೆ. ನಾನು ದುಡ್ಡು ಬೇಕು ಅಂತಾನೆ ಕೊಡಬೇಕು, ಅಡ್ವಾನ್ಸ್ ಕೊಡಬೇಕು. ಸರಿ. ಹಾಗಾಗಿ ಕಷ್ಟ. ನನ್ನ ಹತ್ರನೇ ಇಷ್ಟು ದುಡ್ಡು ಲಾಭ ಬರುತ್ತೆ ಅಂತಂದು ಏನೂ ಇಲ್ಲ. ಕೂಲಿನೂ ಸಿಕ್ಕಲ್ಲ ನನ್ನ. ಈಗ ಸ್ವಂತ ಮಾಡಿಸ್ತಾ ಇರೋದಾ? ಇಲ್ಲ, ಕಾಂಟ್ರಾಕ್ಟ್ ಲೈಸೆನ್ಸ್ ಇದ್ದಾರೆ, ಅವರು ಕೆಲಸ ಮಾಡ್ತಾರೆ. ನಾನು ಮೇಸ್ತ್ರಿ, ಅವ್ರ ಕಡೆ ಕೆಲಸ ಮಾಡ್ತಾರೆ. ಎಷ್ಟು ಜನ ಇದ್ದಾರೆ ಈಗ? ಇವಾಗ 13 ಜನ ಅವರೇ. ಊಟ ಮಾಡ್ತಾವ್ರೆ. ನನ್ನ ಜೊತೆಗೆ 15 ಜನ ಅವರೇ. ಅವ್ರಿಗೆಲ್ಲ ಪೇಮೆಂಟ್ ಕೂಡ ನಾನೇ. ಎಷ್ಟು ವರ್ಷದಿಂದ ಮೇಸ್ತ್ರಿ ಆಗಿದೆ? 2000 ನಾನು PUC ಮುಗಿದ ತಕ್ಷಣನೇ ಮೇಸ್ತ್ರಿ. ಒಳ್ಳೆ ಕೆಲಸ ಮಾಡಿದೆ. PUC ಮುಗಿದ ತಕ್ಷಣ ಡಿಗ್ರಿನೂ ಮಾಡ್ತಾಯಿದ್ದೆ. 15 ದಿನಕ್ಕೆ ತಿಂಗಳಿಗೆ ಒಂದ್ಸಲ ಡಿಗ್ರಿಗೆ ಹೋಗ್ತಾ ಇದ್ದೆ ಉಳ್ಳಳ್ಳಿ ಕಾಲೇಜ್ಗೆ. 15 ದಿನ ತಿಂಗಳಿಗೆ ಒಂದ್ಸತಿ? ನಮ್ಗೆ ಅಟೆಂಡೆನ್ಸ್ ಕೊಡ್ತಿದ್ರಲ್ಲಪ್ಪ, ನಾವು ಗೊತ್ತಲ್ಲ ಲೆಜೆಂಡು ಉಳ್ಳಳ್ಳಿಲೇ ಅಲ್ವಾ, ಅದಕ್ಕೆ ಉಳ್ಳಳ್ಳಿಗೆ ಸೇರ್ಕೊಂಡಿದ್ದು. ಹಂಗಾಗಿ ಅಟೆಂಡೆನ್ಸ್ ಕೊಡ್ತಿದ್ರು. HR ಜೊತೆ ಹೋಗಿ ಕೊಡ್ಲಿಲ್ವಾ, ಎಕ್ಸಾಮ್ ಕೂರಿಸ್ತಿಲ್ವಾ, ಜಗಳ ಆಡ್ತಿದ್ವಿ. ಕೊಡಿ ಹಂಗೆ ಹಿಂಗೆ ಅಂತ. ಅಂದರೆ ನಾವು ಜಾಸ್ತಿ ಕಷ್ಟ ಸುಖ ಹೇಳ್ಕೊಬಿಡೋದು ಅವ್ರ ಜೊತೆ, ಮಿಂಗಲ್ ಆಗ್ಬಿಡೋದು. ಹಂಗಾಗಿ ಅವರು ಜಾಸ್ತಿ ತಲೆ ಕೆಡಿಸ್ಕೊತಿರಲ್ಲ. ಎಕ್ಸಾಮ್ ಅವರು ಕುಣಿಸೋರು, ಬರೀಸೋರು. ಹಾಗಾಗಿ ಹೆಂಗೋ ನಡೀತು ಲೈಫು. ಕಷ್ಟ. ಈಗ ತಿಂಗಳಿಗೆ ಸಂಪಾದನೆ ಮಾಡ್ತೀಯ? ಸಂಪಾದನೆ ಅದೇ ಹೇಳಿದ್ನಲ್ಲ,
ಅದನ್ನ ಏನು ಮಾಡ್ತೀಯ 30 ಸಲ? ಮನೆ ವ್ಯವಹಾರ, ಅಪ್ಪ ಅಮ್ಮ, ತಮ್ಮ, ಏನಾದ್ರು ಒಂದು ಕಷ್ಟ ಬರುತ್ತೆ, ಸುಖ ಪಡ್ತೀವಿ, ಎಲ್ಲಾದ್ರು ಹೋಯ್ತೀವಿ, ಹೊರಗಡೆ ಇರ್ತೀವಿ, ಖರ್ಚಿಗೆ ಐತೆ, ಮನೆ ಕಟ್ಟಿಸ್ತಾ ಇದ್ವಿ, ಮನೆ ಬಂಡವಾಳ ಹಾಕ್ತೀನಿ, ರೇಷನ್ ಬೇಕು ಮನೆಗೆ, ವ್ಯವಹಾರ ನನ್ನ ಮೇಲೆ ಅದೇ ಮನೆಯದು ಎಲ್ಲ. ಬೇರೆ ಮಗ ನೀನು ಹಂಗೆ. ಇಂತಮ್ಮ ತಮ್ಮ ನನ್ನ ಜೊತೆಗೆ ಇವತ್ತು ನೆನ್ನೆ ಶಬರಿಮಲೆಗೆ ಹೋದ, ನನ್ನ ಜೊತೆಗೆ ಕೆಲಸ ಮಾಡ್ತಾನೆ, ಅವನೇನು ದುಡ್ಡು ಕೇಳಲ್ಲ, ನಾನೇನೋ ವ್ಯವಹಾರ ಮಾಡ್ತಿರೋದು, ಇಷ್ಟು ದುಡ್ಡು ಬೇಕು ಅಂತಾನೆ ಈಸ್ಕೊತಾನೆ, ಎಲ್ಲ ನಂದೆ ಅಷ್ಟೇ, ಏನೂ ಇಲ್ಲ. ಅದು ಸರಿ, ಪಿ ಯು ಕಾಲೇಜಲ್ಲಿ ಅದ್ರ ಬಗ್ಗೆ ಮೆಮೊರೀಸ್ ಹೇಳು, ಹೆಂಗಿತ್ತು ಅಂತ. ಕಾಲೇಜ್ ಯಾವ ಮೆಮೊರೀಸು? ಮಹಾಜನಸಲ್ಲಿ ಹೆಂಗೆ ಪಾಠ ಕೇಳಿಸ್ಕೊಂಡಿದೆ, ಯಾವ ಟೀಚರ್ ನಿಂಗೆ ಫೇವ್ರೇಟು, ಯಾವ ಸಬ್ಜೆಕ್ಟ್ ನಿಂಗೆ ತುಂಬ ಇಷ್ಟ, ಆಮೇಲೆ ಎಕ್ಸಾಮ್ ಬಗ್ಗೆ ಹೇಳು, ವೀಕ್ಷಕರಿಗೆ ಹೆಲ್ಪ್ ಆಗಲಿ. ನೆಕ್ಸ್ಟು ಇಂಪಾರ್ಟೆಂಟ್ ಏನಪ್ಪ ಅಂದರೆ SLC ಆದಮೇಲೆ ಆರ್ಟ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಸೈನ್ಸ್ ತಗೋಬೇಕಾ ಅಂತ ಹೇಳ್ತಾರೆ. ಅಷ್ಟೊಂದೆಲ್ಲ ಟ್ಯಾಲೆಂಟ್ ಎಲ್ಲ ನಮ್ಗೆ ಗೊತ್ತಿಲ್ಲ, ಅದೆಲ್ಲ ಟ್ಯಾಲೆಂಟೆಡ್ ನೀನೇ. ನನ್ನ ಟ್ಯಾಲೆಂಟ್ ಕೇಳಿದ್ರೆ ನನ್ನಷ್ಟು ದಡ್ಡ ಯಾರೂ ಇಲ್ಲ, ನೀನು ಟ್ಯಾಲೆಂಟ್ ಅಂತ ಹೇಳ್ಬೇಡ. ಅಲ್ಲ, ನೀನು ದಡ್ಡ ಅಲ್ಲಪ್ಪ, ನಾನು ದಡ್ಡ. ನೀನು ದಡ್ಡ. ನೀನು ನನ್ನ ಕೇಳಿದ್ರೆ ಆರೆ ಹಿಡಿಯೋದು ಹೆಂಗೆ, ಸ್ಪ್ಯಾನರ್ ಹಿಡಿಯೋದು ಹೆಂಗೆ, ಗುದ್ಲಿ ಹಿಡಿಯೋದು ಹೆಂಗೆ, ಅದ್ರಲ್ಲಿ ಕೆಲಸ ಮಾಡೋದು ಹೆಂಗೆ, ಗಾಡಿ ಓಡಿಸೋದು ಹೆಂಗೆ, ಈ ಥರ ಮಾಮೂಲಿ ರೈತನ ಕೆಲಸ ಏನು ಮಾಡ್ಬೇಕು ಎಲ್ಲನೂ ಕಲಿಸ್ಕೊಡ್ತೀವಿ. ಅದು ಕೂಡ ನಿನ್ನಷ್ಟು PUC ತಗೋಬೇಕು, PUCಲಿ ಏನು ತಗೋಬೇಕು, ಯಾವ ಸಬ್ಜೆಕ್ಟ್ ತಗೋಬೇಕು, ಯಾವ ಸಿಲೆಬಸ್ ಓದಬೇಕು, ಇದೆಲ್ಲ ನನಗೇನು ಅಷ್ಟೊಂದು ಗೊತ್ತಿಲ್ಲ. ಇಲ್ಲ ಕಣೆ, ನಾನೇ ದೊಡ್ಡ ದಡ್ಡ ಕೊಡಪ್ಪ. ಓಕೆ, ಅಷ್ಟೊಂದು ಹೇಳೋ ಅಂಥ ವ್ಯಕ್ತಿನೂ ನಾನಲ್ಲ, ನಾನೇ ಕಲ್ತಿಲ್ಲ, ಏನು ಹೇಳಿ. ಆಯಿತು, ಅದು ನಾನು ಹೇಳ್ಕೊತೀನಿ. ಇವಾಗ ಇದು ಹೇಳು, ಯಾವುದು ಅಂತ ಕಾಲೇಜಲ್ಲಿ ದಿನ ಹೆಂಗೆ ಪಾಠ ಕೇಳಿಸ್ಕೊತಿದ್ದೆ, ಯಾವ ಸಬ್ಜೆಕ್ಟ್ ತುಂಬ ಇಷ್ಟ ಆಗಿದೆ? ಸಬ್ಜೆಕ್ಟು ನನಗೆ SLC ಇಂಟ್ರೆಸ್ಟ್ ಹೊಟ್ಟೈತು. ಯಾಕೆ? ಇಂಥ ಸಬ್ಜೆಕ್ಟೇ ಓದಬೇಕು ನಾನು, ಏನು ನಂಗೆ ಕನಸೇ ಕಂಡಿರಲಿಲ್ಲ ಆಗಲ್ಲ. ಯಾರನ್ನು ಸ್ಕೂಲಲ್ಲಿ ಯಾರೋ ಕೇಳಿದ್ರೆ ನಾನು ಇಂಜಿನಿಯರ್ ಆಗಬೇಕು, ಮತ್ತು ಇನ್ಸ್ಪೆಕ್ಟರ್ ಆಗಬೇಕು, ಪೊಲೀಸ್ ಆಗಬೇಕು, ಆರ್ಮಿಗೆ ಹೋಗ್ಬೇಕು, ಡಾಕ್ಟ್ರ್ ಆಗಬೇಕು ಅಂತ ಏನೇನೇನೋ ಆಸೆ ಇಟ್ಕೊತಾರೆ. ಸಿಕ್ಕಿಕೊಂಡು ನಾನು ಆಸೆನೇ ಡ್ರೀಮ್ ಇರ್ಬೇಕು ತಾನೇ, ಅದಿದ್ರೆ ತಾನೇ ಒಂದು ಗೋಲ್, ಒಂದು ದಾರಿಲಿ ಹೋಗೋಕ್ಕೆ ಸಾಧ್ಯ ಅಲ್ಲ. ಅದು ಎಷ್ಟೋ ಜನಕ್ಕೆ ಸಾಧ್ಯ ಆಗಲ್ಲ, 99% ಸಾಧ್ಯ ಆಗಲ್ಲ. ಹಂಗಾಗಿ ನನಗೆ ಯಾವತ್ತೋ ಗೊತ್ತಿತ್ತು ಡ್ರೀಮ್ ಇಟ್ಕೊಳ್ಳೋದು ಬೇಡ ಅಂತ. ಇರಲಿ, ನಮ್ಮ ಫ್ರೆಂಡ್ಸ್ಗಳ ಬಗ್ಗೆ ಹೇಳೆ. ಫ್ರೆಂಡ್ಸ್, ಚೇತು ಬಗ್ಗೆ ಹೇಳು ಫಸ್ಟ್. ಚೇತು ಸ್ವಲ್ಪ ಜೋರಾಗಿ ಹೇಳು. ಚೇತು ಒಳ್ಳೆ ಹುಡುಗ, ನಿಜ ಒಳ್ಳೆ ಹುಡುಗ, ಒಂದು ಮಾತು ಆಡ್ತಿರ್ಲಿಲ್ಲ. ಒಳ್ಳೆ ಟ್ಯಾಲೆಂಟ್ ಪರ್ಸನು, ಮತ್ತು ಅವನು ಹಳ್ಳಿಯಿಂದ ಬಂದಿದ್ದವನು ನನ್ನ ಥರನೇ. ತುಂಬ ನೊಂದಿದ್ದಂಥ ಹುಡುಗ, ಬಡತನದಲ್ಲಿದ್ದಂಥ ಹುಡುಗ. ನನ್ನ ಲೈಫಲ್ಲಿ ಚೇತು ಭಯಂಕರ ಸ್ಪೆಷಲು. ನಮ್ಮ 5-6 ಜನಕ್ಕಿಂತ ಅವನು ತುಂಬ ಸ್ಪೆಷಲು. ಯಾಕಂತಂದರೆ ನನ್ನ ಮನೆಯಿಂದ ಊಟ ತಗೊಂಡು ಹೋಗ್ತಿರ್ಲಿಲ್ಲ, ಯಾವ ದಿನ ತಗೊಂಡೋಗಿಲ್ಲ. 2 ವರ್ಷ ನಾನು ತಂದೇ ಇಲ್ಲ. ನನಗೆ ಸೇರಿ ಅವನು ಮಧ್ಯಾಹ್ನ ಊಟ ತಗೊಬತ್ತಿದ್ದ. ಚೇತು ಸಾಗರ್ ನನಗೆ ತತ್ತಿದ್ದ, ಸಾಗರ್ ನನಗೆ ತಂದು ಕೊಡ್ತಿದ್ದ, ಚೇತು ನನಗೆ ತಂದು ಕೊಡ್ತಿದ್ದ. ಚೇತು ತರದೇ ಹೋದ್ರೆ ನನಗೆ ಊಟ ಇಲ್ಲ. ಊಟ ಹಿಂದೆ ತೆಗಿ ಪೃಥ್ವಿ ಹೋಟ್ಲಲ್ಲಿ ಊಟ ಕೊಡ್ತಿದ್ದ. ಅವ್ನು ಬಿಡು ಗಟ್ಟಿ ಕೂಡ ಕೋಟಿ, ಮದುವೆ ಆದ ಈಗ. ಹಾಗಾಗಿ ಪೃಥ್ವಿ ಅವನು ಊಟ ತಗೋದಿದ್ದಿನ ಪೃಥ್ವಿ ಊಟ ಕೊಡಿಸ್ತಿದ್ದ. ನನಗೇನಂತಂದ್ರೆ ನನ್ನ ಕೈ ದುಡ್ಡು ಇಡ್ತಿರ್ಲಿಲ್ಲ, ಹಾಗಾಗಿ ನಮ್ಮ ಮನೇಲಿ ದುಡ್ಡು ಕೊಡ್ತಿರ್ಲಿಲ್ಲ. ಎಲ್ಲ ನೀವೇನೋ ಮಾಡ್ತಿದ್ರಿ. ಜೀವನ ಅಪ್ಪ ಓದೋದ್ರೆ ಟ್ಯಾಲೆಂಟೆಡ್ ಅಲ್ಲಪ್ಪ ಅವನು. ನಮಗೆಲ್ಲ ಕ್ಲಾಸ್ಗೆ ನಂಬರ್ 1, ಕ್ಲಾಸ್ ನಂಬರ್ 1, ನಮ್ಮ ಕ್ಲಾಸಲ್ಲೂ ನಂಬರ್ 1. ಹೌದು, ಸರ್ಗೂ ಅವನೇ ಸ್ಪೆಷಲ್ ಸ್ಟೂಡೆಂಟು. ಬೇರೆ ನಿಜ. ಇವಾಗ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನು, ಜಾಸ್ತಿ ಕಾಂಟ್ಯಾಕ್ಟಲ್ಲಿ ಇಲ್ಲ. ನಂಬರ್ ಇತ್ತು, ಒಂದ್ಸಲ ಮೆಸೇಜ್ ಮಾಡಿದ್ದೆ, ಅವನು ಮಾಡಿಲ್ಲ, ನಾನು ಮಾಡೋಕ್ಕೆ ಹೋಗಿಲ್ಲ. ಚೇತು ಅಂತೂ ಮೀಟೇ ಆಗಿಲ್ಲ ಒಂದ್ಸಲ, ನಂಬರೂ ಇಲ್ಲ ನನ್ನ ಹತ್ರ. ಮದುವೆಗೆ ಬಾ ಅಂತ ಹೇಳಿದೆ ನಾನು, ಪೃಥ್ವಿ ಮದುವೆಗೆ ಎಲ್ಲ ಒಂದು ಕಡೆ ಇರ್ಬೋದಿತ್ತು. ನಾನು ಹೇಳಿಲ್ಲ, ಹೊರಗಡೆ ಇದ್ನಲ್ಲ, ನಿಮಗೂ ಹೇಳ್ತಾನೆ. ಸಾಗರ ಅವನಿಗೂ ಹೇಳಿದೆ, ಸಾಗರು ನೀವೆಲ್ಲ ಭಾವ ಬಂದಿದ್ದಾರಪ್ಪ, ಜೊತೆಗೆ ಇರ್ತಿದ್ರೆ ಅಕ್ಕಪಕ್ಕ ಊರುಗಳು. ನಾವು ಬರ್ಬೇಕು ಅಂತಂದ್ರೆ 90-70 ಕಿಲೋಮೀಟ್ರಿಂದ ಬರಬೇಕು, ಸಾಕಬೇಕು. ಹಂಗಾಗಿ ಹಿಂಗೆ ಕಾಲೇಜು ಚೆನ್ನಾಗಿತ್ತು. ಅದು ಚೆನ್ನಾಗಿದ್ದು ಹೆಂಗೆ ಅಂತಂದ್ರೆ NSS ಕ್ಯಾಂಪ್ ಹೋಗಿದ್ವಲ್ಲ, ಹೌದೌದು, ಚೆನ್ನಾಗಿದ್ದು. ಗಟ್ಟಿ ಸರ್ಬಪ್ಪ ಸರ್ ಅದಕ್ಕೆ ಇನ್ಚಾರ್ಜ್ ಅಲ್ಲಿ ಸಂಸ್ಕೃತಿ. ಅಲ್ಲಿ ಮಹಾಜನ ಕಾಲೇಜಲ್ಲಿ ನಮ್ಮ ಲೈಫ್ಸೇ ಒಂಥರ ಬದಲಾಗಿದ್ದು ಅಂತಂದ್ರೆ NSS ಕ್ಯಾಂಪ್ ಹೋಗಿದ್ದಾಗ. ಎಷ್ಟು ದಿನ? 1
ಒಂದು ವಾರ ಒಂದು ವಾರ ಪೂಜಾ ಭಗವತ್. ಹಾಂ ಅದು ಅಷ್ಟು ಒಂದು ಹುಡುಗಿರು ಬಂದಿದ್ರು, ಆ ಹುಡುಗಿರು ಚೆನ್ನಾಗಿ ನೋಡ್ಕೊತಿದ್ರು, ಎಲ್ಲ ಫ್ರೆಂಡ್ಸ್ ಬಸ್ ಚೆನ್ನಾಗಿತ್ತು, ಅಂದರೆ ಭೇದ ಭಾವ ಏನೂ ಇರಲಿಲ್ಲ. ಎಸ್ ಅದೇ ತಾನೇ ಮೂಲ, ನನಗಲ್ಲ ನಿನಗೆ ಅಂತ ಸೇವಾ ಮನೋಭಾವನೆ ಅದೆಲ್ಲ ಕಲ್ತ್ಕೊಂಡು ಹೋಗಿ. ಹೌದು, ಹಂಗೆ ಚೆನ್ನಾಗಿತ್ತು. ಅಲ್ಲೇ ಲೈಫು ಏನೋ ಒಂಥರ ಬೇರೆ ಥರನೇ ಆಗಿತ್ತು. ಅಲ್ವಾ? ಮನೆ ಬಿಟ್ಟು ಫಸ್ಟ್ ಟೈಮ್ ಒಂದು ವಾರ ಹೋಗಿದ್ವಲ್ಲ ಅದಕ್ಕೆ. ಹಂಗೆ ಆ ಪಿ ಯು ಸಿ ಬದುಕು ಅಂತ ಅನಿಸಿದ್ದು ನಿಜ ಅಲ್ಲೇ NSS ಕ್ಯಾಂಪಲ್ಲೇ, ನಿಜ. ಅದು ಬಿಟ್ಟರೆ ಇನ್ನೆಲ್ಲ ಪಿ ಯು ಸಿ ಮುಗಿದ್ಮೇಲೆ ಕಾಲೇಜ್ ಲೈಫು ಏನು ಅಂತ ನನಗೆ ಅಷ್ಟೊಂದು ಕ್ರೇಜೂ ಇಲ್ಲ. ಡಿಗ್ರಿಗೆ ಹೋಗ್ತಿದ್ದೆ, ಜಗಳ ಆಡೋಕೆ ಹೋಗ್ತಿದ್ದೆ. ಸುಮ್ಮನೆ ಜಗಳ ಆಡ್ತಿದ್ದೆ ಅಂತ ಡಿಗ್ರಿಲಿ ಏನಂತ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತಿದ್ನ, ಒಂದು ವಾರ 15 ದಿನ ಒಂದು ಸಲ ಕಾಲೇಜ್ಗೆ ಹೋಗೋಣ ನಾನು ಡಿಗ್ರಿಲಿ. ಅಂದರೆ ನಾನು ಜಗಳಕ್ಕಲ್ಲ, ಹುಡುಗರ ಜೊತೆ ನನ್ನ ಫ್ರೆಂಡ್ಸ್ಗಳು ಒಂದು ಆ ವಾರದಲ್ಲಿ 15 ದಿನದಲ್ಲಿ ಜಗಳ ಮಾಡ್ಕೊಂಡಿರೋರು. ನನಗೆ ಫೋನ್ ಮಾಡಿ ಹೇಳೋರು, ಮಚ್ಚ ಹಿಂಗೆ ಜಗಳ ಆಗೋಯ್ತು, ಮಾಸ್ಟರ್ ಜೊತೆ ಹಿಂಗೆ ಜಗಳ ಆಗೋಯ್ತು, HM ಜೊತೆ, ಪ್ರಿನ್ಸಿಪಾಲ್ ಜೊತೆ ಜಗಳ ಆಗೋಯ್ತು, ಆ ಲೆಕ್ಚರ್ ಜೊತೆ ಜಗಳ ಆಯಿತು ಅನ್ನೋರು. ನನಗೇನಂತಂದರೆ ನಾನು ತಲೆ ಕೆಡ್ಸ್ಕೊತಿರ್ಲ, ಸರ್ ನೀವು ಏನಕ್ಕೆ ಮಾಡ್ತಿದ್ದೀರಿ ಹಿಂಗೆ, ಯಾಕೆ ಅಂದ್ಬಿಟ್ಟು ಡೈರೆಕ್ಟ್ ಪ್ರಿನ್ಸಿಪಾಲ್ಗೆ ಹೋಗೋದು, ಕಂಪ್ಲೇಂಟ್ ಕೊಟ್ಬಿಡೋದು. ಏನಾದರೂ ಅವರು ಮಾಡಿದ್ರೆ ಬೈದ್ರೆ, ಹುಡುಗಿರ ಜೊತೆ ಏನಾದರೂ ಜಾಸ್ತಿ ಕೆಟ್ಟದಾಗ ನಡ್ಕೊಂಡ್ರೆ, ಕೈಯಲ್ಲಿ ಕೆಟ್ಟ ಮಾತುಗಳು ಬಳಸೋದು ಅಂತ ಮಾಡ್ಕೊಂಡ್ರೆ ಡೈರೆಕ್ಟ್ ಪ್ರಿನ್ಸಿಗೆ ಹೋಗೋದು, ಕಂಪ್ಲೇಂಟ್ ಬರೆಯೋದು. ಅವ್ರು ಎಷ್ಟೋ ದಿನ ಸಾರಿ ಕಳ್ಸಿದ್ದು ನಾನು ನನ್ನ ಸರ್ಗಳ ಜೊತೆ, ನನಗೆ ಸಾರಿ ಕಳ್ಸಿದ್ದೀನಿ, ನಾನು ತಪ್ಪಾಯಿತು ಅಂತ ಕಾಲೇ ಬಿಟ್ಬಿಟ್ಟಿನಿ, ಆಯ್ತು ಹಿಂಗೆ ಮಾಡಲ್ಲ ಬಿಡಿ ಸರ್. ಯಾವ ಹುಡುಗಿ ಎಕ್ಸಿಗೆ ಹೋಗಿರ್ತಾನೆ ನಾನೆಲ್ಲ ಸ್ವರ್ಗ ಅವ್ರೇನಾದರೂ ಮಾಡಿ ನಾನು ಪ್ರಿನ್ಸಿಪಲ್ ಜೊತೆಗೆ ಇವ್ರು ಬೇಡ ಅಂತ ಏನಾದ್ರು ಕಂಪ್ಲೇಂಟ್ ಕೊಟ್ಬಿಟ್ರೆ ಅವ್ರು ಬೇಜಾರು ಮಾಡ್ಕೊಬಿಟ್ರು. ಸರ್ ಬೇಜಾರು ಮಾಡ್ಕೊಬಿಟ್ಟು ಆಯಿತು ಹಿಂಗೆ ಕೊಡಬೇಡ ಹಂಗೆ ಹಿಂಗೆ ಅಂತ ಹೇಳೋರು. ಕಂಪ್ಲೇಂಟ್ ಕೊಡ್ತಿದ್ನಲ್ಲಪ್ಪ, ಹೋಗಿ ಡೈರೆಕ್ಟ್ ಹೊಂಟೋಗ್ಬಿಡೋ ಕೊಡುವೆ. ಆವಾಗ ಹಂಗೆ ಹೇಳೋರು. ಆಗ ನನಗೆ ಬೇಜಾರಾಗ್ಬಿಡೋದು, ನಾನೇ ಕಾಲ್ ಕಟ್ಬಿಡೋದು, ಆಯಿತು ಬಿಡಿ ಇನ್ನೊಂದ್ಸಲ ಈ ಥರ ಹೇಳಲ್ಲ, ಕಂಪ್ಲೇಂಟ್ ಮಾಡಲ್ಲ ಅನ್ನೋದು. ಅಂಥವ್ರನ್ನ ಯಾಕಪ್ಪ ನೀನು ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಹೋದೆ? ಫ್ರೆಂಡ್ ಎಲ್ಲ ಆಗಲ್ಲ, ಸರ್ಗಳು ಮಾಡಿದ್ರೆ ಫ್ರೆಂಡ್ಸ್ ಎಲ್ಲ ಮಾಡೋದು. ಫ್ರೆಂಡ್ಸು ಹುಡುಗರು ಏನಾರು ಹೊಡ್ಕೊಳ್ಳಿ ಬಡ್ಕೊಳ್ಳಿ ಸೆಕೆಂಡ್ರಿ. ನಮಗೂ ಕಾಲೇಜ್ ಪ್ರಿನ್ಸಿಪಲ್ಗೂ ಲೆಕ್ಚರ್ಗಳಿಗೆ ಜಾಸ್ತಿ ಗೊಂದಲ ಅಲ್ಲಿ. ಏನೇನೇನೋ JSS ಅಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಏನೇನೇನೋ ದಿನ ಏನಾದರೂ ಅವ್ರು ಬರ್ತಾನೆ ಏನೋ ಮಾಡ್ತಾರೆ, ಇವ್ರು ಬರ್ತಾರೆ, ಇನ್ನೇನೋ ಆಯ್ತದೆ. ಹಂಗಾಗಿ ನನಗೂ ಏನೋ ಒಂದೊಂಥರ ಆಗೋದು. ನನಗೂ ಫೋನ್ ಮಾಡಿ ಹುಚ್ಚ ಹೇಳ್ಸೋರು ಇವರು ನನ್ನ ಫ್ರೆಂಡ್ಸು. ಹೋಗಿ ಯಾವತ್ತೋ ಒಂದಿನ ಹೋಯ್ತಿದ್ನಲ್ಲ, ಹೋಗಿ ಫಸ್ಟ್ ಅದೇ ಕೆಲಸ ನಂದು. ಓದಿರೋದು ಏನಿದೆ, ಏನು ಬರ್ಸಿದ್ರು, ಏನು ನೋಟ್ ಮಾಡ್ಸಿದ್ರು, ಇದೆಲ್ಲ ಕೆಲಸ ಫಸ್ಟ್ ಇದೆ. ಅವನೇನು ಕಂಪ್ಲೇಂಟ್ ಹೇಳಿರ್ತಾರೆ ಎಷ್ಟು ದಿನ, ಅದಕ್ಕೆ ಹೋಗಿ ಸಾಲ್ವ್ ಮಾಡೋದಷ್ಟೇ, ಇನ್ನೇನಿಲ್ಲ. ಅಸೈನ್ಮೆಂಟ್ ಬರೀತಿದ್ದೆ ಇಲ್ವೋ? ಬರ್ಸ್ತಾ ಇದೆ, ಅಕ್ಕಪಕ್ಕ ಬರ್ಕೊಡ್ತಿದ್ರೆ. ಅದೇ ಇದ್ಲಲ್ಲಪ್ಪ ನನ್ನ ಫ್ರೆಂಡು ಬರ್ಕೊಡೋಳು, ಏನು ಅವಳ ಹೆಸರು ಮಾಲಾ ಅಂತ. ಒಳ್ಳೆಯವಳ, ನೆನ್ಸ್ಕೋ. ಒಳ್ಳೆಯವಳು. SSLCಲೂ ಜೊತೆಗಿದ್ವಿ, ಅಕ್ಕಪಕ್ಕ. ನನ್ನ ಹೆಸರು ಎಮ್ಮಿಂದ ಸ್ಟಾರ್ಟ್ ಅಲ್ವಾ, ಅವಳ ಹೆಸರು ಎಮ್ಮಿಂದನೇ ಸ್ಟಾರ್ಟು. ಹಂಗಾಗಿ ನನ್ನ ಪೇಪರ್ ಅವರು ಬರ್ಕೊಡೋಳು, ಅವ್ರ ಪೇಪರ್ ನಾನು ಬರ್ಕೊಡೋದು. ನನಗೆ ಗೊತ್ತಿರೋದು SLವರೆಗೂ ಚೆನ್ನಾಗಿ ಓದ್ತಿದ್ದೆ, ಪ್ರಾಬ್ಲಮಿಲ್ಲ. ನನಗೆ ಗೊತ್ತಿಲ್ಲ ಅವಳು ಹೇಳ್ಕೊಡೋಳು, ಅವಳು ಗೊತ್ತಿರೋದು ನಾನು ಹೇಳ್ಕೊಡ್ತಿದ್ದೆ. ಡಿಗ್ರಿಲೂ ಹಂಗೆ ಸೇಮ್. ಮತ್ತು ನಾನು PUC ಮುಗಿಸಿ ಕಾಲೇಜಿಗೆ ಹೋದ್ನಾ, ಅವಳು ನಂಜನಗೂಡಿಗೆ ಸೇರ್ಕೊಂಡಿಲ್ಲ PUCಲಿ, ನಂಜನಗೂಡಿನ ಮತ್ತೆ ಅದೇ ಕಾಲೇಜಿಗೆ ಬಂದವಳೆ ನಿನ್ಗೆ ಹೆಲ್ಪ್ ಮಾಡಕ್ಕೆ. ಮತ್ತೆ ಇಬ್ಬರು ಜೊತೆಗಾದ್ವಿ ಅಲ್ಲೇ. ಸ್ಟಾರ್ಟಿಂಗ್ ಒಂದು 2-3 ವರ್ಷ ಜರ್ನಿ. ಆದರೆ ನಾನು ಒಂದು 2 ವರ್ಷ ಓದಿನ ಅಷ್ಟೇ. ಆ 2 ವರ್ಷದಲ್ಲೂ 15 ದಿನಕ್ಕೂ ಒಂದಿನೊಂದು ದಿನ ಅಷ್ಟೇ ಬೆಳ್ಳಣಿಕೆ ಅಷ್ಟೇ ನಾನು ಕಾಲೇಜ್ಗೆ ಹೋಗಿರೋದು. ಫಂಕ್ಷನ್ ಇದ್ದರೆ ಹೋಗುವೆ, ಏನಾದರೂ ಇದ್ದರೆ ಹೋಗುವೆ ಅಷ್ಟೇ. ಅದು ಬಿಟ್ಟರೆ ಎಕ್ಸಾಮ್ ಇದ್ದರೆ ಅದು ಎಕ್ಸಾಮ್ ಒಂದು ಸೆಮ್ ಬರೆದ್ರೆ ಇನ್ನೊಂದು ಸೆಮ್ ಬರೀತಿರಲಿಲ್ಲ. ಅಲ್ಲಿ ಇಲ್ಲಿ ಹೊಂಟೋಗಿ ಕೆಲಸಕ್ಕೆ ಹೊಂಟೋಗ್ಬಿಡುವೆ. ಕೆಲಸ ಇಂಪಾರ್ಟೆಂಟ್ ಅಲ್ವಾ, ದುಡ್ಡು ಅದಕ್ಕೆ. ಅವತ್ತು ನನಗೆ ಇವತ್ತೇನು ಅನ್ನಿಸ್ತಲ್ಲ ದುಡ್ಡು ಇಂಪಾರ್ಟೆಂಟು ಅಂತ. ಬಟ್ ನಾನು ಸೇರ್ಕೊಂಡಿದ್ದ ಉದ್ದೇಶ ಏನಂತಂದರೆ ಕಾಲೇಜ್ ಲೈಫು, ಸ್ಟೂಡೆಂಟ್ ಲೈಫ್ ಇನ್ ಬೆಸ್ಟ್ ಲೈಫ್ ಅಂತ. ಗೋಲ್ಡನ್ ಲೈಫ್, ಬೆಸ್ಟ್ ಲೈಫು, ಗೋಲ್ಡನ್ ಲೈಫ್ ಏನೋ ಎಲ್ಲ ಆ ಥರ ಯಾವುದನ್ನೂ ಕಳ್ಕೋಬಾರ್ದು ಅಂತ ಹೇಳಿ ಅಷ್ಟೇ ಹೋಯ್ತಿತ್ತು. ಆ ಟೈಮ್ ಸಾಕು, ಡಿಗ್ರಿವರೆಗೂ ಲೈಫು ಸಾಕು. ಕಾಲೇಜ್ ಮೆಟ್ಲು ಹತ್ತದ ಅದನ್ನ ಸಾಕು. ಇಲ್ಲ ಡಿಗ್ರಿ ಇನ್ನೂ ಮೇಲಕ್ಕೆ ಹೋದ ಏನಾದ್ರು ಅಚೀವ್ ಮಾಡಬೇಕು. ಇದರ ಸುಮ್ಮನೆ ಟೈಮ್ ವೇಸ್ಟ್ ಆಯ್ತು. ಅದ್ರ ಟೈಮ್ ವೇಸ್ಟು. ನಾನು PUCಲೇ ಲಾಸ್ಟು ಓದೋದಕ್ಕೇನು ಟೈಮೇ ವೇಸ್ಟ್ ಮಾಡಲಿಲ್ಲ. PUCಗೆ ಹೋದ ತಕ್ಷಣ ಕೆಲಸ ಮಾಡಿಸಿದೆ. ನನ್ನ ಜೊತೆಗೆ 14-15 ಜನ ಕೆಲಸ ಜೊತೆ ಕರ್ಕೊಂಡೋಗಿ ಕೆಲಸ ಮಾಡಿಸ್ತಿದ್ವಿ. ಏನೋ ಒಂದು ಬಟ್ ಕೂಲಿನೇ ಮಾಡೋದೇನು, ಆಫೀಸ್ ಏನೂ ಅಲ್ಲ, ಕೂಲಿ. ಬಟ್ ಚೆನ್ನಾಗಿತ್ತು, ಏನೂ ಕಳ್ಕೊಳ್ಳಿಲ್ಲ. ಆ ಕಡೆ ಸ್ಟೂಡೆಂಟು ಲೈಫು ಕಳ್ಕೊಳ್ಳಿಲ್ಲ, ಈ
ಕಡೆ ನನ್ನ ಕೆಲಸನೂ ಕಳ್ಕೊಳ್ಳಿಲ್ಲ, ನನ್ನ ಫ್ಯಾಮಿಲಿನೂ ಚೆನ್ನಾಗಿ ಸಾಕತ್ತಿದ್ದೆ, ಕೆಲಸನೂ ಮಾಡ್ತಾಯಿದ್ದೆ, ವ್ಯವಹಾರ ಗೊತ್ತಾಯಿತು ಆಗಲೇ. ಡಿಗ್ರಿ ಕಾಲೇಜು ಬಂತು ಅಂದರೆ ಸರ್ಟಿಫಿಕೇಟ್ ಸಿಕ್ಕಲಿಲ್ಲ ಡಿಗ್ರಿದು. ಬಟ್ ಲೈಫ್ ಒಂದು 2-3 ವರ್ಷ ಚೆನ್ನಾಗಿ ಕಳೆದೆ ಅಷ್ಟೇ. ಚೆನ್ನಾಗಿದೆ. ಎಷ್ಟು ಸಬ್ಜೆಕ್ಟ್ ಬ್ಯಾಕ್ ಉಳಿಸ್ಕೊಂಡೆ? 10 ಆಯ್ತಾ ಟೋಟಲ್? 4 ಸೆಮಲ್ಲಿ ಸ್ವಲ್ಪ ಕ್ಲಿಯರ್ ಮಾಡ್ಕೊ. ಇಂಟ್ರೆಸ್ಟೇ ಇಲ್ಲ. ಇವಾಗ ಏನಂತಂದರೆ ಕ್ಲಿಯರ್ ಮಾಡ್ಕೊಳಕ್ಕೆ ಹೋಗಿ ಪೆನ್ನು ಬುಕ್ ಇಟ್ಕೊಳ್ಳೋದೇ ಒಂಥರ ಅಪ್ರೂಪ ಆಗ್ಬಿಟ್ಟದೆ. ದುಡ್ಡು ಇವಾಗ ಏನಿದ್ರು ನೋಟು ಕಾಯಿನು ನೋಟು ಈ ಥರ. ಪೆನ್ನು ಬುಕ್ ಇಟ್ಕೊಂಡ್ರೆ ಅದೇ ಒಂದು 2 ಸೆಕೆಂಡ್ ಆಗಬೇಕು ಪೆನ್ ಬರೀಕಂತಂದ್ರೆ. ಬುಕ್ ಮೇಲೆ ಪೆನ್ ಇಟ್ಟೀನಿ ಅಂತಂದ್ರೆ ಅಯ್ಯೋ ನಡ್ಗತ್ತೆ ಗಡ ಗಡ ಕೈ. ಅಕ್ಕಪಕ್ಕದ ಮನೆ ಹುಡುಗರು ಏನಪ್ಪ ಚಿತ್ರ ಬರ್ಕೊಡು ಅಂತಾರ, ಅಣ್ಣ ಏನೇನೋ ನಾವು ದಿನ ನೈಟ್ ಹೋಯ್ತಿನಾಗ ಏನಾರ ಮಾಡ್ಕೊಡು ಅಂತಾರೆ. ಹೆಲ್ಪ್ ಮಾಡ್ಬೇಕು ಯಾವತ್ತು. ಚಂದ ನಮಗೆ ಅದೊಂಥರ ಇಷ್ಟ, ಹುಡುಗರುಗಳು ಬರ್ಕೊಡೋದು. ನನಗೆ ಆಸೆ, ಓದೋದು ಆಸೆ ಸಿಕ್ಕಾಬಿಟ್ಟೆ. ಇಷ್ಟ ಅಂದರೆ ಮನೆ ಒತ್ತಡ ನಿಜ. ಈಗ ಶ್ರೀಮಂತರ ಮಕ್ಕಳು ಇದ್ದು ಮನೆ ಕಷ್ಟ ಅದೆಲ್ಲ ನೋಡಿ ನನ್ನದೇ ಆದಂಥ ಫೀಲ್ಡ್ಗಳಿದ್ದು ನನ್ನದೇ ಆದಂಥ ಕೆಲಸ ಕಲಿತು ಮಾಡಿ ಏನೇನೋ ಚಾಲೆಂಜ್. ನಮ್ಮೂರಲ್ಲೇ ನಮ್ಮ ಬದುಕು ಅಂತ ಅದು ಇನ್ನೊಂದು ದಿನ ಹೇಳೋದು, ನಮ್ಮದೇ ಬದುಕ. ಅದೊಂದು ಪಾರ್ಟಿ ಹೇಳೋದ ನೋಡಿ. ಶ್ರೀಮಂತರ ಮಕ್ಕಳು ಅವ್ರ ಅಪ್ಪ ಮಕ್ಕಳು ಸಂಪಾದನೆ ಮಾಡಿರ್ತಾರೆ ಆರಾಮಾಗಿ. ಅವ್ರ ತಾತ ಎಲ್ಲ ಆರಾಮಾಗಿ ಅವ್ರಿಗೆ ಮೆಂಟಲ್ ಟಾರ್ಚರ್ ಇರಲ್ಲ. ಏನಪ್ಪ ಅಂತಂದರೆ ಆರಾಮಾಗಿ ದುಡ್ಡಿರುತ್ತಾ, ಏನು ಟೆನ್ಷನ್ ಇಲ್ದಂಗೆ ಕುಂತ್ಕೊಂಡು ಓದ್ತಾರೆ. ಓದಿರೋದೆಲ್ಲ ತಲೆಯಲ್ಲಿರ್ತದೆ. ನೀಟಾಗಿ ಹೋಗಿ ಎಕ್ಸಾಮ್ ಬರ್ಬಿಟ್ಟು ಬರ್ತಾರೆ, ಪಾಸ್ ಆಯ್ತಾರೆ, ಗೌರ್ಮೆಂಟ್ ಜಾಬ್ ಹೋಗ್ತಾರೆ. ತುಂಬ ಸಮಸ್ಯೆಗಳು. ಅಜ್ಜಿ ತಾತ ಅಪ್ಪ ಅಮ್ಮ ಏನು ಸಂಪಾದನೆ ಮಾಡಿರೋದು ಅಂತ ಇಲ್ಲಿ ಫ್ಯಾಮಿಲಿನ ನೋಡ್ಕೋಬೇಕು. ಇನ್ನು 20 ವರ್ಷ ಆದಮೇಲೆ ಸುಮ್ಮನೆ ಕುಂತ್ಕೊಂಡು ದುಡ್ಡು ಇಸ್ಕೊಳ್ಳೋಕ್ಕೂ ಅಪ್ಪ ಅಮ್ಮನ ಹತ್ರ ಆಗಲ್ಲ. ಗಿಲ್ಟ್ ಫೀಲ್ ಕಾಡ್ತಾ ಇರುತ್ತೆ ಮನಸ್ಸಲ್ಲಿ. ಕೆಲ್ಸಕ್ಕೆ ಹೋಗ್ಬೇಕು, ಸಂಪಾದನೆ ಮಾಡಬೇಕು, ಕೊಡಬೇಕು ಅಂತ ಅನಿಸ್ತಾ ಇರುತ್ತೆ. ಅದು ಕೆಲಸ ಮಾಡೋಕ್ಕೆ ಹೋದರೆ ಬಾಡಿ ಪೇಯ್ನ್ ಬರುತ್ತೆ, ನಿದ್ದೆ ಮಾಡಬೇಕು ಅನಿಸುತ್ತೆ, ಓದೋಕ್ಕೆ ಮನ್ಸು ಬರೋಲ್ಲ. ಆಮೇಲೆ ಆರಾಮಾಗಿ ಮಲ್ಕೋಬೇಕು ಅನಿಸ್ಬಿಡುತ್ತೆ, ಓದೋಕ್ಕೂ ಆಗಲ್ಲ. ಇಲ್ಲ ಫ್ಯಾಮಿಲಿ ಜವಾಬ್ದಾರಿನೂ ನಿಭಾಯಿಸೋಕ್ಕಾಗಲ್ಲ. ಈ ಥರ ಆಗ್ಬಿಟ್ಟು ನಮ್ಮ ಜೀವನ ಸ್ವಲ್ಪ ಹಾಳಾಯ್ತಿದಲ್ಲ. ಏನನ್ಸುತ್ತೆ ನಿನಗೆ ಇದ್ರ ಬಗ್ಗೆ? ನನ್ನ ಒಪಿನಿಯನ್ ಇದಪ್ಪ, ಸ್ಟ್ರೈಟ್. ನಿಜ, ಅದು ಫ್ಯಾಕ್ಟ್ ನಿಜ. ಎಲ್ಲ ಬದುಕಲು ಹಂಗೆ. ಸರ್ಕಾರದವರು ಇದು ಹೆಲ್ಪ್ ಮಾಡಬೇಕು ಅಂತ ಮಕ್ಕಳುಗಳು ಬೆಳೆದೇ ಎಲ್ಲ ಆಲ್ಮೋಸ್ಟ್ ಹಂಗೇನೆ. ಬಟ್ ಅದರಲ್ಲೂ ನಾನು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. SLC ಆದ್ಮೇಲೆ ನಾನು 1 ವರ್ಷ ಗ್ಯಾಪ್ ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋದೆ. ಆಮೇಲೆ PU. ನೀನು ಬಿಡಪ್ಪ, ನನಗಿಂತ ಲೆಜೆಂಡ್ ನೀನು. ನನ್ನಷ್ಟು ಟೈಮ್ ಇಲ್ಲ ಹೇಳ್ಬೇಕು. ಲೆಜೆಂಡು ಹೇಳು. ಎಲ್ಲ ಆಡಿ ಬುಟ್ಟಿ ಆಮೇಲೆಲ್ಲ ನಾವು ಸ್ಟಾರ್ಟ್ ಮಾಡಿರೋದು. ಅದರಲ್ಲೂ ಎಲ್ಲ ಎಡಬಿಡಂಗಿ ನಮ್ಮದು ಏನೂ ಇಲ್ಲ. ಯಾವುದು ಕರೆಕ್ಟಾಗಿ ಏನೂ ಮಾಡಿಲ್ಲ. ಒಂದೊಂದು ಕಡೆ ಒಂದೊಂದು ಫೀಲ್ಡು, ಒಂದೊಂದು ವರ್ಷ ಏನೋ ಫೀಲ್ಡು. ಶರತ್ ಬಗ್ಗೆ ಹೇಳು. ಶರತ್ತು ಬೊಮ್ಮೆನಹಳ್ಳಿ, ಅವನು ಒಳ್ಳೆ ಹುಡುಗ. ಬೊಮ್ಮೆನಹಳ್ಳಿಯಿಂದನೂ ಅವನು ಒಳ್ಳೆ ಹುಡುಗ. ಬಟ್ ನಮ್ಮ ಟೀಮಲ್ಲಿದ್ದವರೆಲ್ಲ ಒಳ್ಳೆಯವರೇ ಅಲ್ವಾ, ಎಲ್ಲ ಓದವು. ನಿಮ್ಮಿಂದ ಹಾಳಾದೆ ಅಂದೆ ಫಸ್ಟು. ನಿನ್ನಿಂದ ಹಾಳಾಗಿದ್ದೆ, ನಿಮ್ಮಿಂದ ಅಂತಲ್ಲ. ನನ್ನಿಂದ ನಾನೇನು ಮಾಡಿದೆ ಮಗ? ನೀನು ಏನೇನೋ ಕಲಿಸ್ದೆ, ಏನೋ ನಾನು ಏನೇನೋ ಕಲಿತೆ. ಹೇಳಪ್ಪ. ನಾನೇನು ತೊಂದರೆ ಕೊಟ್ಟಿದ್ದೀನಿ ನಿನಗೆ ಕಾಲೇಜಲ್ಲಿ? ಏನು ತೊಂದರೆ ಇಲ್ಲ ಅಂತಂದ್ರೆ ಇಲ್ಲ, ಅಂತ ತೊಂದರೆ ಏನಿಲ್ಲ ಬಿಡು ಶಿಷ್ಯ. ಎಕ್ಸಾಮಲ್ಲಿ ಎಕ್ಸಾಮ್ ನಿನ್ಗೆ ಯಾವಲ್ಲ. ನಾವು ಬರೆದ್ರೆ ನನ್ನ ಅಕ್ಕ ಪಕ್ಕ ಇರೋರ್ಗೆ 10 ಜನಕ್ಕೆ ಗೊತ್ತಾಗ್ಬೇಕು, 10 ಜನ ನೋಡ್ಕೊಂಡು ಬರೀಬೇಕು. ನೀನೇ ಬರೀಬೇಕು. ಅದ್ರಲ್ಲೂ ಏನಾರು ಹೇಳ್ಕೊಳ್ಳ ಅಂತಂದ್ರೆ ಅವ್ರು ಸರ್ ಇರ್ತಾರೆ, ಸರ್ ನೋಡಿ ಕೇಳ್ತಾವನೆ ಸರ್ ಅಂತ ಕೊಡ್ತೀವಿ. ಏನಪ್ಪ ಯಾವ್ದು ಸೋಶಿಯಾಲಜಿ ಎಕ್ಸಾಮ್ ದಿನ ಅದೇ ತರ ಹಾಕಿಸ್ಕೊಂಡು ಅವ್ನ್ ತಲೆ ಕಟ್ ಹಾಕಿದ್ನಲ್ಲ ಸರು ಅವತ್ತು. ಸುಳ್ಳು ಮಗನೇದು ಪಕ್ಕ. ನನ್ ನೆನ್ಪದಾಗಲ್ಲ, ನೆನ್ಪಿರೋದ್ ಮಾತ್ರ. ನಾನು ನಿಂಗೆ ತೋರಿಸಿಲ್ವಾ? ನಿನ್ಗೆ ಅದೇ ತೋರಿಸ್ತಿದೆ ಆಗಲ್ಲ, ತೋರಿಸಿ ಬರ್ಕೋ. ಈಗ ತೋರ್ಸು ಅಂತಂದ್ರೆ ಬುಕ್ನೇ ಇದೇ ಕೊಟ್ಬಿಡೋದ, ಬುಕ್ಲೆಟ್ನೇ ಕೊಟ್ಟಿಲ್ವಾ ನಾನು? ಅದನ್ನೇ ಕೊಟ್ಬಿಡ್ಬೇಕಾ? ಬರ್ಕೊ, ನೋಡ್ಕೊಂಡು ಹೋಗಿತಾರ ಅಷ್ಟೇ. ಅದೇ ಮಾಡಿರೋ ತಪ್ಪು. ಏನಿಲ್ಲ, ನಾನು ತೋರ್ಸೋದ್ನ ಇಲ್ಲ, ಹೇಳೋ ರೀತಿ ತೋರ್ಸೋದೇ ಬೇರೆ, ಅದು ಕೊಡೋದೇ ಬೇರೆ. ಎಕ್ಸಾಮ್ ಇರುತ್ತಾ, ಎಕ್ಸಾಮ್ ಅಲ್ಲಿ ನೋಡ್ಕೊಂಡು ಬರೆಯೋದೇ ಕಷ್ಟ. ಅದು ಕಾಪಿ ಮಾಡೋದು ಮತ್ತೆ ಅದ್ರಲ್ಲೇ ಬುಕ್ನೇ ಇಸ್ಕೊಬಿಟ್ರ, ಬುಕ್ಲೆಟ್ ಅದೇ ಇಸ್ಕೊಬಿಟ್ರ ಯಾರು ಸುಮ್ಮನೆ ಅದನ್ನ ಬೈತಾರ. ಒಂದೇ ಒಂದು ಕಾಪಿ ಚೀಟ್ ತಗೊಂಡೋಗಿ ನನ್ನ ಎಕ್ಸಾಮ್ ಬರ್ದಿಲ್ಲ. ಸರಿ, ನಾನು ಬರ್ದಿಲ್ಲ, ನೀನು ಬರ್ದಿಲ್ಲ. ನಾನು ಏನ್ ಬರ್ದಿದ್ದೀನಿ ಅದನ್ನ ಸಾಚ ಅಲ್ಲ, ಗೊತ್ತಿಲ್ಲದೆ ವಿಶೇಷವಾಗಿ ಇಂಗ್ಲೀಷ್ ಮಾಡ್ಕೊಂಡು ಬರ್ತೀವಿ. ಅಂದ್ರೆ ಕಾಪಿ ಮಾಡ್ಕೊಂಡ್ರೆ ಇನ್ನು ಪಕ್ಕದವ್ರು ನೋಡ್ಕೊಂಡು ಬರ್ದಿರೋದು ಅಷ್ಟೇ. ಅವ್ರಿಗೆ ಗೊತ್ತಿರೋದು ನಾವ್ ಹೇಳ್ಕೊಡ್ತೀವಿ, ನಮಗ್ ಗೊತ್ತಿಲ್ಲದ ಅವ್ರು ಹೇಳ್ಕೊಡ್ತೀವಿ. ಆದ್ರೆ ಸಿಟಿಲಿ ಹತ್ರ ಏನು ಮಾಡೋಕ್ಕಾಗಲ್ಲ. ಇವಾಗ ಇನ್ನೂ ತುಂಬಾ ಕಷ್ಟ ಆಗ್ಬಿಟ್ಟದೆ. ಇದೆಲ್ಲ ಸ್ವಲ್ಪ ಪರವಾಗಿರ್ಲಿಲ್ಲ.
ಈಗೇನು 7ನೇ ಕ್ಲಾಸ್ 8ನೇ ಕ್ಲಾಸ್ ಎಕ್ಸಾಮು ಅದೇ ಎಷ್ಟೊಂದು ಕಷ್ಟ ಮಾಡಾರ ಹುಡುಗ ಅಯ್ಯಪ್ಪ ಹುಡುಗರು. ನಾವೇ ಲಕ್ಕಿಗಳು, ಪರವಾಗಿಲ್ಲ. ಇವತ್ತು PUC SSLC ಎಕ್ಸಾಮ್ ಪಾಸ್ ಆಗೋದು ಕಷ್ಟ ಆಗ್ಬಿಟ್ಟದ ಅಲ್ವಾ? ಲೆಸನ್ಗಳೆಲ್ಲ ಬೇರೆ ಬೇರೆ ಥರ. ನಂಗೆ ನೆನಪಿರೋಂಗೆ PU ಎಕ್ಸಾಮ್ ಬರ್ದಲ್ಲ, ನಿಂಗೆ ಜಿಯೋಗ್ರಫಿ ಮ್ಯಾಪು ನೀಟಾಗಿ ಬರ್ಕೊಟ್ಟಿದ್ದೀನಿ ನೀನು. ಮ್ಯಾಪು ಜಿಯೋಗ್ರಫಿದು, ಆಮೇಲೆ ಹಿಸ್ಟ್ರಿ ಸ್ವಲ್ಪ ಮೊನ್ನೆಯಿಂದ ಕೆಮ್ಮು ಜಾಸ್ತಿ ಆಗಿದೆ. ನನಗೂ ಏನೋ ಇಲ್ಲಿ ಅಕ್ಕಪಕ್ಕ ಬೇರೆ ಬೇರೆ ನೀರು ಕುಡಿತೀನ, ಹಾಗಾಗಿ ಎಲ್ಲ ಗಂಟ್ಲೆಲ್ಲ ಹಾಗಾಗಿ ಬೇಜಾರು ಮಾಡ್ಕೋಬೇಡಿ. ಓಕೆ, ನೆಕ್ಸ್ಟ್ ಪಾರ್ಟ್ ಬರ್ತಾ ಇದ್ದೀವಿ. ಅದು ಆರೋಗ್ಯ ಸಮಸ್ಯೆ. ಆರೋಗ್ಯದಲ್ಲಿ ನೀರು ಸಮಸ್ಯೆ ಆಗ್ಬಿಟ್ಟದ. ನಾವು ಫಿಲ್ಟ್ರು ನೀರು ಏನು ಕುಡಿಯೋದು ಜಾಸ್ತಿ ಎಲ್ಲಿ ಸಿಗುತ್ತೆ ಇಲ್ಲಿ ಅಕ್ಕಪಕ್ಕ ಜಮೀನಲ್ಲಿ, ಮೋಟ್ರುಗಳಲ್ಲಿ, ಬೋರ್ವೆಲ್ಗಳಲ್ಲಿ ಎಲ್ಲಿ ನೀರು ಸಿಗುತ್ತೆ, ಎಲ್ಲಿ ಹರಿಯುತ್ತೆ, ಜರಿ ಹರಿಯುತ್ತೆ, ಅಲ್ಲಲ್ಲಿ ತಕ್ಕ ನೀರು ಕುಡಿಬಿಡ್ತೀವಿ. ಹಾಗಾಗಿ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ, ಆದರೂ ಮಾತಾಡ್ತಾಯಿವಿ. ಕೆಮ್ಕೊಂಡು ಕ್ಯಾಕಸ್ಕೊಂಡು ಹೆಂಗೋ ಮಾತಾಡ್ತಾಯಿವಿ. ವಿಚಾರಗಳನ್ನ ಹೇಳ್ಬೇಕಲ್ಲ, ಹೇಳ್ಬೇಕು ಅಷ್ಟೇ. ಅದು ಅಪ್ರೂಪಕ್ಕೆ ನನ್ನ ಫ್ರೆಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಮಾತಾಡೋವು ಅಂತಂದ ಕೆಲಸ ಮಾಡ್ತಾಯಿದ್ದೀವಿ. ಈಗ ಒಂದು 10 ಜನ ಕುಂತಾರೆ, ನಾನು ಈಗ ಕುಂತೀನಿ, ಈಗ ಮಾತಾಡ್ತಾ ಕುಗಿತಾರೆ, ಇದಕ್ಕೆ ಈ ಹುಡುಗ ಕುಂತಾನಂತ. ಅದು ಪರವಾಗಿಲ್ಲ, ಅವನಿಗೋಸ್ಕರ ಮಾತಾಡ್ತಾಯಿವಿ. ಇನ್ನೂ ಒಂದು ಸಲ ನನ್ನ ಬಗ್ಗೆ, ನಾನು ಮಾಡೋ ಕೆಲಸದ ಬಗ್ಗೆ ಮಾತಾಡೋಣ. ಇವಾಗ ಕಾಲೇಜ್ ಬಗ್ಗೆ ಹೇಳಿವಿ ಕೇಳಿವಿ. ಅಟ್ಲೀಸ್ಟ್ ಸಡನ್ನಾಗಿ ಸಿಕ್ಬಿಟ್ಟವನ, ನಾನು ಹಂಗೆ ಕೂತೀನಿ, ಕೆಲಸ ಮಾಡ್ತಿದ್ದೀವಿ. ನೋಡಿ ಕೈಗಳೆಲ್ಲ, ಕೈ ನೋಡಿ, ಬಟ್ಟೆ ನೋಡಿ, ಏನು ನಾವು ರೆಡಿಯಾಗಿ ಏನೂ ಕುಂತಿಲ್ಲ. ಇಲ್ಲಿ ಹೋಯ್ತಾ ಇದ್ದ ಮಚ್ಚ ನೀನಾ ಅಂತಂದು ನಾವು ಮಾಡ್ತಾ ಇದ್ವಿ. ಅಲ್ಲಿ 2 TC ಮಾಡಿವಿ. ತೋರಿಸ್ತಾ ಏನು ಸ್ಕ್ರಿಪ್ಟ್ ಮಾಡ್ಕೊಂಡು ಏನು ಮಾತಾಡಿಲ್ಲ, ಹಂಗೆ ಮಾತಾಡೀವಿ. ನನಗೂ ಗೊತ್ತಿಲ್ಲ, ಅನುಭವನೂ ಇಲ್ಲ. ಮೊಬೈಲಲ್ಲಿ ಫಸ್ಟ್ ಟೈಮ್ ಮಾಡ್ಕೊಂಡು ಮಾತಾಡ್ತಿರೋದು ಇದೆ ಹೆಚ್ಚು. ಹಂಗಾಗಿ ಸ್ವಲ್ಪ ಏನು ಮಾತಾಡಬೇಕು ಅಂತ ಐಡಿಯಾನೂ ಇಲ್ಲ. ಇರೋದೇ ಇದ್ದಂಗೆ ಹೇಳೋದು ಮಾತಾಡಿದ್ವಿ ಅಷ್ಟೇ. ಏನಪ್ಪ ಅಷ್ಟೇ. ಓಕೆ, ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಫ್ರೆಂಡು ಇವಾಗ ಹೊಸ್ದಾಗಿ ಯೂಟ್ಯೂಬ್ ಓಪನ್ ಮಾಡೋದನ್ನೇ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವನು ಬೆಳೀಲಿ ನಮ್ಮಂಗೆ, ನಿಮ್ಮ ಹಂಗೆ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಶೇರ್ ಮಾಡಿ. ಅವನು 4 ಜನ ಗುರುತಿಸ್ಲಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಡ್ರಿ.